ಕಾವ್ಯಗೌಡ ಕುಟುಂಬ ಕಲಹ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. 14 ವರ್ಷಗಳ ಕಾಲ ಕಷ್ಟಪಟ್ಟಿದ್ದೀನಿ, ಈಗ ಬಿಡೋದಿಲ್ಲ ಅಂತ ಹೇಳಿದ. ಗಲಾಟೆ ದಿನದ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ ಕಾವ್ಯಗೌಡ ನಟಿ. 14 ವರ್ಷಗಳ ಕಾಲ ನೋವನ್ನ ಸಹಿಸಿಕೊಂಡಿದ್ದೇನೆ, ಆದ್ರೆ ಈಗ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. 26ನೇ ತಾರೀಕು ಏನು ನಡೀತು ಅದನ್ನ ಮಾತ್ರ ಇಲ್ಲಿ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಓಕೆನಾ? 26ನೇ ತಾರೀಕು ನನ್ನ ವಿರುದ್ಧ ಆಲ್ರೆಡಿ ಮೀಡಿಯಾದಲ್ಲಿ ಬಂದಿದೆ ಯಾವ್ಯಾವ ರೀತಿ ಅಂತ. ಸೊ ಅದಾದ ನಂತರ ನಾನು ಅವತ್ತೇ ಮೀಡಿಯಾ ಕೊಡ್ಬೋದಿತ್ತು. ಸರ್ ಒಂದು ಹೇಳ್ತೀನಿ, ಒಂದು ಹೆಣ್ಮಗು ಓಡಿಸ್ಕೊಂಡಾಗ ನಮ್ಮ ಹತ್ರ ಎಲ್ಲ ರೀತಿ ಎವಿಡೆನ್ಸ್ ಇತ್ತು. ಅವತ್ತು ಕೊಟ್ಟಿದ್ದಿದ್ರೆ ಅಯ್ಯೋ ಪಾಪ ಕಾವ್ಯ ಅಂತ ಹೇಳ್ತಿದ್ರು ಆ್ಯಂಡ್ ಅದು ಸ್ಟ್ರಾಂಗ್ ಆಗ್ತಾ ಇರಲಿಲ್ಲ ಕೇಸು. ಈ ವಿಡಿಯೋಸ್ನ ಎಷ್ಟೊಂದು ಜನ ನನ್ನ ಮ್ಯಾನಿಫೆಸ್ಟೇಷನ್ ಕ್ಲಾಸಲ್ಲಿ ತೋರಿಸಿದಾಗ ವಿಡಿಯೋಸ್ನ ನೀವು ಇಷ್ಟೊಂದು ಯಾಕೆ ಒಳ್ಳೆಯವರಾಗ್ತೀರಾ, ಈ ರೀತಿ ಎಲ್ಲ ಇದ್ದು ನೀವು ಯಾಕೆ ಬಿಡ್ತಲ್ಲ, ಇಷ್ಟೊಂದೆಲ್ಲ ಒದೆ ತಿಂದು. ಆಗ ನನಗೆ ಅನಿಸಿದ್ದು ಒಂದೇ, ಇಷ್ಟೊಂದೆಲ್ಲ ವಿಡಿಯೋದಿದ್ದಾಗ ನಾನು ಯಾಕೆ ಹಾಕಬಾರ್ದು. ಯಾಕಂದರೆ ನಾನು ಇದ್ರ ಬಗ್ಗೆ ಸ್ಟೇ ಆರ್ಡ್ರ್ ತೊಗೊಂಡು ಬಂದಿದ್ದೆ. ನನ್ನ ಬಗ್ಗೆ ಏನು ಕೌಂಟ್ರ್ ಕೊಟ್ಟಿದ್ದೋ ಅದ್ರ ಬಗ್ಗೆ ಸ್ಟೇ ಆರ್ಡ್ರ್ ಹೈಕೋರ್ಟಿಂದ ತೊಗೊಂಡು ಬಂದಿದ್ದೆ. ಅದಾದ ನಂತರ ನಾನು ನಿನ್ನೆ ಈ ವಿಡಿಯೋಸ್ನ ರಿವೀಲ್ ಮಾಡಿದೆ. ಅಂದರೆ ಸತ್ಯ ಸುಳ್ಳು ಅಂತ ಅಲ್ಲ, ಸತ್ಯ ಯಾವ ಕಡೆ ಇದೆ ಅಂತ ಜನರಿಗೆ ತೋರಿಸ್ಬೇಕಾಗಿತ್ತು. ಯಾಕಂದರೆ 14 ವರ್ಷ ಕಷ್ಟಪಟ್ಟಿದ್ದೀನಿ ಸರ್ ಈ ಹೆಸರನ್ನು ಪಡೆಯೋದಕ್ಕೆ. ಸೊ 14 ನಿಮಿಷದಲ್ಲಿ ಹಾಳಾಕಿ ಬಿಡಲ್ಲ ನಾನು. ಅದರಿಂದ ಸರ್ ಎಡಿಟ್ ಮಾಡಿ ಯಾವುದೇ ಕಾರಣಕ್ಕೂ ಬಿಟ್ಟಿಲ್ಲ. ಯಾಕಂದರೆ ಎಂಟೈರ್ CCTV ಫುಟೇಜ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದೀವಿ. ಸೊ ಅಲ್ಲಿ ತೀರ್ಮಾನ ಆಗುತ್ತೆ ಅದು ಸುಳ್ಳು ಅಥವಾ ಸತ್ಯ ಅಂತ. 100% ನನಗೆ ಗೊತ್ತು, ನಮಗೆ ಗೊತ್ತು ಅದು ಎಷ್ಟು ಸತ್ಯ ಅಂತ. 100% ಅದು ಯಾವುದೇ ರೀತಿ. ಹೌದು ಸರ್, ಎಂಟೈರ್ ನಾನು ಇನ್ಸ್ಟಾಗ್ರಾಮ್ಗೆ ಎಷ್ಟು ಕೊಡಬೇಕು ಅಷ್ಟೇ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ನಟಿ ಕಾವ್ಯ ಅವರ ಓರಗಿತ್ತಿಯರ ಕೌಟುಂಬಿಕ ಕಲಹ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾಯಿತು. ಈಗ ಅದರ ಮುಂದುವರೆದ ಭಾಗ ಅನ್ನುವಂಥ ರೀತಿಯಲ್ಲಿ ಮತ್ತೊಂದು ವಿಡಿಯೋ ಈಗ ಬಿಟ್ಟಿದ್ದಾರೆ. ಈ ಹಿಂದೆನೇ ಕೇಸ್ ಆದಾಗ ಯಾಕೆ ಕೊಡಲಿಲ್ಲ ಈ ಒಂದು ವಿಡಿಯೋ ಅನ್ನುವಂಥ ಸಹಜ ಪ್ರಶ್ನೆ ಇದ್ದೇ ಇರುತ್ತೆ. ಆಮೇಲೆ ಈ ಗಲಾಟೆ ಆಗಿದ್ದು ಯಾವಾಗಂತೆ? ಎಸ್, ಖಂಡಿತವಾಗ್ಲೂ ಅವ್ರನ್ನ 1 ತಿಂಗಳ ಹಿಂದಷ್ಟೇ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ಆಗುತ್ತೆ. ಅದು ಕೂಡ ನಟಿ ಕಾವ್ಯಗೌಡ ಅವರ ಕುಟುಂಬದ ಕಲಹ ಹಿನ್ನೆಲೆಯಲ್ಲಿ ಒಂದು ಗಲಾಟೆ ಆಗುತ್ತೆ. ಗಲಾಟೆ ಆದಂತಹ ವೇಳೆಯಲ್ಲಿ ಮನೆಯಲ್ಲಿ ಹೊಡೆದಾಡ್ಕೊಳ್ತಾರೆ. ಇಬ್ಬರು ಕೂಡ ಅಷ್ಟೇ ಪರಸ್ಪರವಾಗಿ ದೂರನ್ನು ಕೊಡ್ತಾರೆ. ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾರೆ. ಆದರೆ ಅವತ್ತು ಕಾವ್ಯಗೌಡ ಯಾವುದೇ ಮಾಧ್ಯಮಕ್ಕೂ ಯಾವುದೇ ರಿಯಾಕ್ಟನ್ನು ಕೂಡ ಮಾಡಿರಲಿಲ್ಲ. ಬದಲಾಗಿ ನಿನ್ನೆ ಒಂದಷ್ಟು ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಅವತ್ತು ನಾನು ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಪ್ರೇಮ ಆಗಿರ್ಬೋದು, ಆಕೆಯ ಗಂಡನ ವಿರುದ್ಧ ಯಾವುದೇ ರೀತಿಯಂಥ ಹಲ್ಲೆಯನ್ನು ಮಾಡಿಲ್ಲ. ಬದಲಾಗಿ ಅವತ್ತಿನ ದಿನ ಏನಾಯಿತು ಅನ್ನುವಂಥದ್ದನ್ನು ಸತ್ಯಾಸತ್ಯತೆಯನ್ನು ನಾನು ಹೇಳ್ತಾ ಇದ್ದೀನಿ ಅನ್ನುವಂಥ ಒಂದಷ್ಟು ವಿಡಿಯೋಗಳನ್ನು ಅವರ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಅವರು ಪೋಸ್ಟ್ ಮಾಡ್ಕೊಂಡಿದ್ರು. ಇವತ್ತು ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲೂ ಕೂಡ ಅಷ್ಟೇ ಅವತ್ತು ನಾನು ಯಾವುದೇ ರೀತಿಯಂಥ ಹಲ್ಲೆಯನ್ನು ಮಾಡಿಲ್ಲ. ಬದಲಾಗಿ ನನ್ನ ಮಗಳ ಜೊತೆ ನಾನು ರೂಮ್ನಲ್ಲಿದ್ದಂತಹ ವೇಳೆಯಲ್ಲಿ ಏಕಾಏಕಿ ದೊಣ್ಣೆಗಳು ಹಿಡ್ಕೊಂಡು ಬರ್ತಾರೆ, ಹಲ್ಲೆಯನ್ನು ಮಾಡ್ತಾರೆ. ಹಲ್ಲೆ ಮಾಡಿರುವಂತಹ ಎಲ್ಲ CCTV ಫುಟೇಜ್ಗಳನ್ನು ಕೂಡ ಈಗಾಗಲೇ ನಾನು ತನಿಖಾಧಿಕಾರಿಗಳಿಗೂ ಕೂಡ ಕೊಟ್ಟಿದ್ದೀನಿ. ಜೊತೆಗೆ ಪ್ರಕರಣ ಕೋರ್ಟ್ನಲ್ಲಿ ಕೂಡ ಈಗಾಗಲೇ ಇರುವಂಥ ಕಾರಣಕ್ಕೋಸ್ಕರ ಕೋರ್ಟ್ಗೂ ಕೂಡ ಏನೆಲ್ಲ ಸಾಕ್ಷ್ಯಗಳ ಬೇಕು ಎಲ್ಲವನ್ನೂ ಕೂಡ ಕೊಟ್ಟಿದ್ದೀನಿ. ಏನಕ್ಕೆ ಇಷ್ಟು ಲೇಟಾಗಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಯಾವುದೇ ರೀತಿಯಂಥ ತಪ್ಪನ್ನು ಮಾಡಿರಲಿಲ್ಲ. ಬದಲಾಗಿ ಈ ಒಂದು ವಿಡಿಯೋಗಳನ್ನು ನೋಡಿದಂತಹ ನನ್ನೆಲ್ಲ ಸ್ನೇಹಿತರು ಕೂಡ ಅಷ್ಟೇ ಹೇಳ್ತಾ ಇದ್ರು, ಇಷ್ಟೊಂದು ನೋವನ್ನು ಸಹಿಸ್ಕೊಂಡು ಯಾಕಿದೆ, ಇದನ್ನು ಮಾಧ್ಯಮದ ಮುಂದೆ ಇಡುವ ಅಂತ ಹೇಳಿದ್ರು. ಆ ಒಂದು ಕಾರಣಕ್ಕೋಸ್ಕರ 14 ವರ್ಷಗಳ ಈ ಒಂದು ಜರ್ನಿ ಏನಿತ್ತು, ಸಿನಿಮಾ ಜರ್ನಿ, ಅದರಲ್ಲಿ ನಾನು ಯಾವುದೇ ಕಾರಣಕ್ಕೂ ಕೂಡ ಅಷ್ಟು ಕುಗ್ಗಬಾರ್ದು. ನಾನು ಎಲ್ಲೂ ಕೂಡ ಅಷ್ಟು 14 ವರ್ಷ ಜರ್ನಿಯಲ್ಲಿ ಯಾವುದೇ ರೀತಿಯಂಥ ಒಂದಷ್ಟು ನನಗೆ ಇದಾಗಬಾರ್ದು ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋಗಳನ್ನು ನಾನು ಬಿಡ್ತಾ ಇದ್ದೀನಿ ಅನ್ನೋ ತಟ್ಟಲ್ಲಿ ಅವರು ಕೂಡ ಅಷ್ಟೇ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಎಲ್ಲೋ ಒಂದು ಕಡೆ ಆಸ್ತಿಯ ಕಲಹದಿಂದಾಗಿ ಉಂಟಾದಂಥ ಈ ಒಂದು ಕೌಟುಂಬಿಕ ಜಗಳ ಏನಿತ್ತು, ಇದು ಇವತ್ತು ಒಂದು ರೀತಿ ಬೀದಿಗೆ ಬಿದ್ದಿದೆ. ಪೊಲೀಸ್ ಸ್ಟೇಷನ್ನ ಮೆಟ್ಲೇರಿರುವಂಥದ್ದು. ಇದರ ಮಧ್ಯೆ ಕಾವ್ಯ ಕೂಡ ಒಂದಷ್ಟು CCTV ಫುಟೇಜ್ಗಳನ್ನು ಬಿಟ್ಟಿದ್ದಾರೆ. ಸದ್ಯಕ್ಕೆ ಪ್ರಕರಣ ಕೂಡ ಈಗಾಗಲೇ ಪೊಲೀಸರ ತನಿಖೆಯನ್ನು ಮಾಡ್ತಿದ್ದಾರೆ ಕೋರ್ಟ್ನಲ್ಲಿರುವಂಥ ಕಾರಣಕ್ಕೋಸ್ಕರ. ಈಗ ನಾನೇನು ಕೂಡ ಹೇಳೋದಿಲ್ಲ. ಬದಲಾಗಿ 26ನೇ ತಾರೀಕಿನಂದು ಕೇವಲ ಪ್ರೇಮ ಮತ್ತು ಅವರ ಗಂಡ ಅಷ್ಟೇ ಹೊಡೆದಿರುವಂಥದ್ದು. ನಾನು ಯಾವುದೇ ರೀತಿಯಂಥ ಹಲ್ಲೆಯನ್ನು ಮಾಡಿಲ್ಲ. ನಾನಾಗಿರ್ಬೋದು, ನನ್ನ ಪತಿ ಆಗಿರ್ಬೋದು, ಯಾವುದೇ ಹಲ್ಲೆಯನ್ನು ಮಾಡಿಲ್ಲ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ಸದ್ಯಕ್ಕೆ ಕಾವ್ಯಗೌಡ ಕೊಡೋಕ್ಕೆ ಮುಂದಾಗಿರುವಂಥದ್ದು. ಸದ್ಯಕ್ಕೆ ಪೊಲೀಸರನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಈ CCTV ಅಸಲಿಯತ್ತೇನು, ನಿಜಕ್ಕೂ ಕೂಡ ಅವತ್ತು ಯಾರು ಹೊಡೆದಿದ್ದೇನು ಅನ್ನೋಂಥದ್ರ ಬಗ್ಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದು ಚಾರ್ಜ್ ಶೀಟ್ನಲ್ಲಿ ಬಹುತೇಕ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಅರುಣ್, ಥ್ಯಾಂಕ್ ಯು.